ನಾವು ಇವತ್ತು ಮಾಧ್ಯಮದವರಲ್ಲಿ ಕರೆಸಿರುವ ವಿಚಾರ ಏನಂದ್ರೆ, ನಮ್ಮ ಜನಪ್ರಿಯ ಶಾಸಕರಾದ ರೂಪಕಲಾ ಶಶಿಧರ್ ಅವರ ಒಂದು ಘನತೆಗೆ ಧಕ್ಕೆ ಆಗುವಂತಹ ಅವರ ಒಂದು ಹೇಳಿಕೆಗಳನ್ನ ನಮ್ಮ ಮಾಜಿ ಶಾಸಕರು ಸಂಪಂಗಣ್ಣವರು ಇಲ್ಲಸಲ್ಲದ ಆರೋಪಗಳನ್ನು ಸೃಷ್ಟಿ ಮಾಡಿ ಸುಳ್ಳು ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ರೂರಲ್ ಎಲ್ಲ ನಮ್ಮ ಮುಖಂಡರ ವತಿಯಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡೋಕೆ ಬಂದಿದ್ದೀವಿ. ಇಲ್ಲಿ ಏನು ನಮ್ಮ ಜನಪ್ರಿಯ ನಮ್ಮ ಶಾಸಕರ ಮೇಲೆ ಇಲ್ಲಬಲ್ಲ ಆರೋಪಗಳನ್ನು ಮಾಡಿದ್ದಾರೆ ಶಾಸಕರು ಸಂಪಂಗಿ ಅವರು, ಅದು ಸತ್ಯಕ್ಕೆ ದೂರು, ಸತ್ಯಕ್ಕೆ ಸುಳ್ಳು ಸುದ್ದಿ ಅದು. ಅದಕ್ಕೆ ನಮ್ಮ ಅದೇ ಗ್ರಾಮದ ಚಲ್ಪತಣ್ಣವರು ಮತ್ತು ಅದೇ ಅಪ್ಪಜ್ಜಿಗೌಡರು ಮತ್ತೆ ಅದೇ ಈ ಜಾಗದ ಏನು ಗ್ರಾಮ ಠಾಣ ಅಂತ ಏನ್ ಹೇಳ್ತಾ ಇದ್ದಾರೆ, ಅದೇ ಜಾಗ ಅವರಮ್ಮ ಸಂಪಂಗಿ ಅವರಮ್ಮ MLA ಮತ್ತೆ ಅವ್ರ ಜೊತೆಗಿದ್ರಲ್ಲ ಅವರೇ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಆ ಖಾತೆಗಳ ಮೇಲೆ ಅವರು ಪೊಸಿಷನ್ ನಲ್ಲಿ ಇದ್ದಾರೆ. ಸುಮಾರು 50-60 ವರ್ಷಗಳಿಂದ 100 ವರ್ಷಗಳಿಂದ ಪೊಸಿಷನ್ ಇದ್ದಾರೆ. ನೋಡ್ಬೋದು ನೀವು, ಇಲ್ಲಿ 50 ವರ್ಷಗಳಿಂದ ಮರಗಳು ಬೆಳೆದಿದ್ದಾವೆ, ಅದನ್ನ ಮಾವಿನಕಾಯಿ ಎಲ್ಲ ಬಿಟ್ಟಿದೆ. ಅಷ್ಟು ವರ್ಷಗಳಿಂದ ಇಲ್ದಿದ್ದು ಇವಾಗ ನಮ್ಮ ಶಾಸಕರ ಮೇಲೆ ಇಲ್ಬಾದ ಆರೋಪಗಳು ಯಾಕೆ ಮಾಡ್ಬೇಕು ಇವರು? ಆದ್ರಿಂದ ದಾಖಲೆಗಳು ಸಮೇತ ತಗೊಂಡ್ಬಂದಿದ್ದಾರೆ ಊರವರು, ಅದೇ ಊರವರು. ಮತ್ತೆ ಈ ಜಾಗದಲ್ಲಿ ಪೊಸಿಷನ್ ಇದ್ದಾರಲ್ಲ ಅವರು ಇಲ್ಲೇ ಇದ್ದಾರೆ. ಅದನ್ನ ಮಾಹಿತಿ ನಮ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಅದನ್ನ ಮಾಹಿತಿಯನ್ನೆಲ್ಲ ಆ ಊರವರು ಇದ್ದಾರೆ, ಚಲ್ಪತಣ್ಣವರು ಇದ್ದಾರೆ, ಮತ್ತೆ ಆ ಜಾಗದ ಮಾಲೀಕರಿದ್ದಾರೆ. ಅವರು ಆ ವಿಚಾರಗಳೆಲ್ಲ ತಿಳಿಸ್ತಾರೆ. ನಮ್ಮ ಅಪ್ಪಾಜಣ್ಣ ಅವರು ಮಾಜಿ ಅಧ್ಯಕ್ಷರು, ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ರು. ಅವ್ರಿಗೆಲ್ಲ ಅನುಭವನೂ ಇದೆ ಈ ಜಾಗ ಬಗ್ಗೆ, ಮತ್ತೆ ಈ ಊರ ಬಗ್ಗೆ ಎಲ್ಲ ಅನುಭವ ಇದೆ, ಏನೇನು ನಡ್ಕೊಂಡ್ ಬಂದಿದೆ ಅಂತ ಅದನ್ನ ವಿವರವಾಗಿ ತಿಳಿಸ್ತಾರೆ. ನಮಗೆ ಗೊತ್ತಿರ್ಲಿಲ್ಲ ಇದು ಗ್ರಾಮ ಠಾಣ ಎಂತದ್ದು, ನಮ್ಗೆ ಗೊತ್ತಿಲ್ಲ. ನಾವು ಕಾಡ್ಸಂದ್ರ ನೋಡಿದವರಲ್ಲ, ಅಥವಾ ಇಲ್ಲಿ ಜನ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ. ಇದು ಗ್ರಾಮ ಠಾಣ ವಿಷಯ ಕೂಡ ನಮ್ಗೆ ಗೊತ್ತಿರಲಿಲ್ಲ. ಇದು 2000ರಲ್ಲಿ 2004-5ರಲ್ಲಿ ಇದನ್ನು ಖಾತೆ ಮಾಡ್ಕೊಂಡವ್ರೆ. ಪಂಚಾಯತ್ಗೆ ಅರ್ಜಿ ಹಾಕೊಂಡು ಈ ಚಂದ್ರಣ್ಣನವರು ಖಾತೆ ಹಾಕೊಂಡಿದ್ದಾರೆ. 2000ದಿಂದ ಇನ್ನೊಂದು ವಿಷಯ, 2000ರಿಂದ 2017ವರೆಗೂ ಚಂದ್ರಣ್ಣನವರು ಬಿಜೆಪಿಯ ಕಟ್ಟಾಳು. ಇದೇ ಪಂಚಾಯತಿಯ VM ಸತ್ಯನಾರಾಯಣ ಶೆಟ್ಟಿ ದಿವಂಗತರಾದಂಥ VM ಸತ್ಯನಾರಾಯಣ ಶೆಟ್ಟಿ, M ಹನುಮಂತಯ್ಯ ಅವರ ಬಲಗೈ ಬಂಟರು, ಮತ್ತೆ ಸಂಪಂಗಿಯವರು ಮತ್ತು ರಾಮಕ್ಕನವರ ಕಟ್ಟಾಳು ಇವರು ಬಲಗೈ ಬಂಟರು, ರೈಟ್ ಹ್ಯಾಂಡ್ ಇವರು. 2005ರಲ್ಲಿ ಅರ್ಜಿ ಹಾಕೊಂಡು 2005ರಲ್ಲಿ ಇದನ್ನ ಖಾತೆ ಮಾಡ್ಕೊಂಡಿದ್ದಾರೆ ಪಂಚಾಯತಿಯಲ್ಲಿ. ಇದು ನಮ್ಗೆ ಯಾರು ಈ ವಿಷಯ ಗೊತ್ತಿಲ್ಲ. 2005ರಲ್ಲಿ ಖಾತೆ ಮಾಡ್ಕೊಂಡು ಮತ್ತೆ 2012ರಲ್ಲಿ ಇವರು ಕೇಸ್ ಹಾಕೊಂಡು 2015ರಲ್ಲಿ ಇದು ಪರ್ಮನೆಂಟ್ ಇಂಜೆಕ್ಷನ್ ತಗೊಂಡವ್ರೆ. 2017ರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ತಗೊಂಡವ್ರು. ಪರ್ಮನೆಂಟ್ ಇಂಜೆಕ್ಷನ್ ತಗೊಂಡಿರೋದು ಗೊತ್ತಿಲ್ಲ, ಅಥವಾ ಆ ಖಾತೆ ಮಾಡ್ಕೊಂಡಿರೋದು ಗೊತ್ತಿಲ್ಲ. ಇದೆಲ್ಲ ಅವ್ರು ಮಾಡಿರೋದೇ, ಅವರ ಒಂದು ನೇತೃತ್ವದಲ್ಲಿ ಮಾಡಿರೋದೇ. M ಹನುಮಂತಯ್ಯನವರು ಚೇರ್ಮನ್ ಆಗಿದ್ದಾಗ ಇದು ಖಾತೆ ಆಗಿರೋದು. VM ಸತ್ಯನಾರಾಯಣ ಶೆಟ್ಟಿ ಸೊಸೆ ಇಲ್ಲಿ ಉಪಾಧ್ಯಕ್ಷರಾಗಿದ್ರು, M ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ರು. ಅವರ ಒಂದು ಆಡಳಿತದಲ್ಲಿ ಈ ಬಿಜೆಪಿ ಆಡಳಿತದಲ್ಲಿ ಇದು ಖಾತೆ ಆಗಿರೋದು, ಕೋರ್ಟ್ಗೆ ಹೋಗಿರೋದು, ಪರ್ಮನೆಂಟ್ ಇಂಜೆಕ್ಷನ್ ಆಗಿರೋದು. ಇಲ್ಲಿವರೆಗೂ ನೀವೇ ಹೇಳಿ, ಎಲ್ಲ ಗೊತ್ತಿರೋರು ಇಲ್ಲಿರೋದು. ರೂಪಮ್ನವ್ರಿಗೂ ಆಗಲಿ ಅಥವಾ ನಮ್ಮ ಮೊನ್ನೆ MLA ಮೇಡಮ್ ಅವ್ರಿಗಾಗಲಿ ಅಥವಾ ಈ ವಿಷಯಕ್ಕಾಗಲಿ ಸಂಬಂಧ ಇಲ್ಲ. ಇದು ಪರ್ಮನೆಂಟ್ ಇಂಜೆಕ್ಷನ್ ಆಗೋಯ್ತು. ಪರ್ಮನೆಂಟ್ ಇಂಜೆಕ್ಷನ್ ಆದಮೇಲೆ 2017 ಆದಮೇಲೆ ಈ ಚಂದ್ರಣ್ಣನವರು ಕಾಂಗ್ರೆಸ್ ಬರ್ತಾರೆ. ಕಾಂಗ್ರೆಸ್ಗೆ ಬಂದ ಮೇಲೆ ಮತ್ತೆ 2019ರಲ್ಲಿ ಇವಾಗ ಒಂದು ಪೆಟಿಷನ್ ಹಾಕ್ತಾರೆ. ಇದನ್ನ ಇಂಜೆಕ್ಷನ್ ಇದು ಮಾಡಬೇಕು, ಇಂಜೆಕ್ಷನ್ ಖಾತೆ ರದ್ದು ಮಾಡಬೇಕು, ಇಂಜೆಕ್ಷನ್ ವೆಕೆಟ್ ಮಾಡ್ಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕೊಂತಾರೆ. ಅಪ್ಲಿಕೇಶನ್ ಹಾಕೊಂಡು ಮತ್ತೆ ಅದು ಕೇಸ್ ಹೋಗ್ತದೆ. ಕೇಸ್ ಹೋದ್ಮೇಲೆ ಈಗ ಅಪ್ಲಿಕೇಶನ್ ಕೊಟ್ಟಿರೋ ಕೆಲವರು ದಾವೆ ಹಾಕ್ತಾರೆ. ನಾವು ಕೇಸಲ್ಲಿ ಇಂಪ್ಲೀಡ್ ಆಗ್ಬೇಕಂತೇಳಿ ದಾವೆ ಹಾಕ್ತಾರೆ. ಈ ಕೋರ್ಟಲ್ಲಿ ಅದು ದಾವೆ ವಜಾ ಆಗ್ತದೆ. ಮತ್ತೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಆ ಕೇಸ್ ವಜಾ ಆಗಿ ಅವ್ರಿಗೆ ಕರೆಕ್ಟಾಗಿ ಒಂದು ಆರ್ಡರ್ ಕೊಟ್ಟವ್ರೆ. ಇದು ತೀರ್ಮಾನ ಆಗೋವರೆಗೂ ಯಾರು ಇದರಲ್ಲಿ ಪ್ರವೇಶ ಮಾಡಬಾರ್ದು, ಯಾರಿಗೂ ಇದರಲ್ಲಿ ಅಧಿಕಾರ ಇಲ್ಲ. ಸರ್ಕಾರ ಆಯಿತು, ಕೋರ್ಟ್ ಆಯಿತು, ಪಂಚಾಯತ್ ಆಯಿತು, ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅಂತೇಳಿ ಕರೆಕ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಈ ಥರ ಇರುವಾಗ ರೂಪಮ್ಮ ಮೇಡಮ್ ಅವ್ರಿಗೆ, MLA ಮೇಡಮ್ ಅವ್ರಿಗೂ ಈ ವಿಷಯಕ್ಕೂ ಏನಾದರೂ ಸಂಬಂಧ ಇದೆಯಾ? ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ನಾವು, ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್. 17ರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆಗಿರೋದು, ಹೈಕೋರ್ಟಿಂದ ಆರ್ಡರ್ ಬಂದಿರೋದು ಎಲ್ಲ ಇಲ್ಲಿ ಇದೆ. ನೀವೆಲ್ಲ ನಿಮ್ಗೆಲ್ಲ ಒಂದೊಂದು ಕಾಪಿ ಕೊಡ್ತೀವಿ. ಖಾತೆಗಳಾಗಿರೋ ಡೇಟ್ಗಳಿದೆ, ಎಲ್ಲ ಇದೆ, ಎಲ್ಲ ಟೋಟಲ್ ಪರ್ಟಿಕ್ಯುಲರ್ಸ್ ಎಲ್ಲ ಇದೆ. ಈ ವಿಚಾರದಲ್ಲಿ MLA ಮೇಡಮ್ ಅವ್ರಿಗೂ ಈ ವಿಷಯಕ್ಕೂ ಯಾವ ಸಂಬಂಧ ಇಲ್ಲ. MLA ಮೇಡಮ್ ಅವರು ಏನಾದರೂ ಹೇಳಿದ್ರೆ
ಜಡ್ಜಿಗಳೇನಾದ್ರು ಕೇಳೋಂಗಿದ್ದಾರಾ? ಕೇಳ್ತಾರಾ? ಎಲ್ಲ ನೀವು ಗೊತ್ತಿರೋರೆಲ್ಲ ಯೋಚನೆ ಮಾಡಿ. ಇಲ್ಲಿ ಯಾರು ಇಂಟರ್ಫಿಯರ್ ಆಗೋಂಗಿಲ್ಲ. ಇಂಟರ್ಫಿಯರ್ ಆದ್ರೆ ಇಟ್ ಬಿಕಮ್ಸ್ ಸಬ್ಸಿಡೈಸ್. ಯಾವ್ದು ಮಾತಾಡ ಅವ್ರೇ ರದ್ದು ಮಾಡಿಸ್ಬಾರ್ದು, ಅವರೇ ಮಾಡ್ಬೋದಾಗಿತ್ತು. ಇವಾಗ ಇಒ ಅವ್ರನ್ನ ಅಬ್ಸೆಂಟ್ ಮಾಡಿಸಿದ್ದಾರೆ, ಪಿಡಿಒ ಅವ್ರನ್ನ ಅಬ್ಸೆಂಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅವರೇ ಅವಧಿಯಲ್ಲ ಅವರೇ ಮಾಡಿಸಿದಾರೆ ಅಬ್ಸೆಂಟ್. ನಮ್ಗೇನ್ ನಮ್ಗೆ ಗೊತ್ತಾಗ್ತದೆ? ಗೊತ್ತಿಲ್ವಲ್ಲ. ನಮ್ಮ ಶಾಸಕರಿಗೂ ಅದಕ್ಕೂ ಸಂಬಂಧನೂ ಇಲ್ಲ. ನಮ್ಮ ಶಾಸಕರಿಗೂ ಅದಕ್ಕೆ ಸಂಬಂಧ ಇಲ್ಲ. 2002ರಲ್ಲಿ ಅವ್ರ ಅಪ್ಲಿಕೇಶನ್ ಹಾಕೊಳ್ಳೋದು, 2004ಅಲ್ಲಿ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ. ಹಿಂಗೆ ಸುಮಾರು ವರ್ಷಗಳಿಂದ ನಾವೇ ಅಲ್ಲಿ ಇದೀವಿ, ಅನುಭವದಲ್ಲಿ ಇದೀವಿ, ಜಮೀನು ಅನುಭವದಲ್ಲಿ ಇದೀವಿ ಅಂತ ಹೇಳಿ ಕೊಡ್ತಾರೆ. ಗ್ರಾಮ ಠಾಣ ಆಗಿರೋದ್ರಿಂದ ಇನ್ನೊಂದು 180 10 ಖಾತೆ ಅಂತಾರಲ್ವಾ, ಅದು 6 ಖಾತೆ ಆಗಿರೋದು. 4 ಖಾತೆ ಅವ್ರದೇ ಸರ್ವೆ ನಂಬರಲ್ಲಿ ಅವ್ರು ಮಾಡಿಸ್ಕೊಂಡಿರೋ, ಅವ್ರ ಸ್ವಂತ ಸರ್ವೆ ನಂಬರಲ್ಲಿ ಅವ್ರು ಮಾಡಿಸ್ಕೊಂಡಿರೋ ಅಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಶಾಸಕರದಾಗ್ಲಿ, ನಮ್ಮ ಶಾಸಕರದ್ದು ಇನ್ನೊಬ್ರದ್ದಾಗ್ಲಿ, ಯಾರದೇ ಆಗಲಿ ಇದರಲ್ಲಿ ಇಂಟರ್ಫಿಯರೆನ್ಸೇ ಇಲ್ಲ. ಇದಕ್ಕೂ ಶಾಸಕರಿಗೂ ಸಂಬಂಧನೇ ಇಲ್ಲ. ಶಾಸಕರ ಹೆಸರು ಹೇಳ್ಕೊಂಡು ಅವರ ಗೌರವಕ್ಕೆ ಧಕ್ಕೆ ತರೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಕಂಪ್ಲೀಟ್ ಇದರಲ್ಲಿ ಇಲ್ಲಿ ಮಾಹಿತಿ ಕೊಡ್ತೀವಿ. ಇಲ್ಲಿ ಊರಿನವ್ರು ಇದ್ದಾರೆ, ಇಲ್ಲಿ ಯಾವಾಗ ಗ್ರಾಂಟ್ ಆಗಿರೋ ಅಂಥದ್ದು ಪ್ರತಿಯೊಂದೂ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಯಾವಾಗ ಖಾತೆ ಆಗಿರೋ, ಇವಾಗ ಖಾತೆ ಆಗಿರೋದು 10 ವರ್ಷ ಹಿಂದೆ ಖಾತೆ ಆಗಿದೆ ಅಂತೇಳಿ ಇವಾಗ ನಾವು ಇದು ಮಾಡೋಕ್ಕಾಗೋದಿಲ್ವಲ್ಲ. ಅವಾಗ ಆಗಿದ್ರೇನೆ ಅಲ್ವಾ. ಆವತ್ತಿನ ಡೇಟಲ್ಲಿ ರೆಸಲ್ಯೂಷನ್ ಆಗಿದೆ, ಆವತ್ತಿನ ಅಧ್ಯಕ್ಷರಾದಂಥವ್ರು ಸಹಿ ಮಾಡಿದ್ದಾರೆ. ಇವಾಗ ಇನ್ನೂ ಒಂದು ಯಾರ್ದಾದ್ರೂ ಅಬ್ಜೆಕ್ಷನ್ ಇದ್ರೆ ಆವತ್ತೇ ಕೊಡ್ಬೋದಾಗಿತ್ತು, ಅಲ್ಲೇ ಪಂಚಾಯತಿಯಲ್ಲಿ ಕೊಟ್ಟಿದ್ದಿದ್ರೆ ಖಾತೆ ಆಗ್ತಾ ಇರಲಿಲ್ಲ. ಯಾರ್ದು ಅಬ್ಜೆಕ್ಷನ್ ಇಲ್ಲ, ಅವರೇ ವಾಸ ಇದ್ದಾರೆ, ಅದರಲ್ಲಿ ಅವರೇ ಇದ್ದಾರೆ, ಅವರೇ ಜಮೀನಲ್ಲಿ ಮಾವಿನ ಮರಗಳು ಇನ್ನೊಂದು ಸುಮಾರು 50-100 ವರ್ಷಗಳಿದೆ. ಅದನ್ನ ಗ್ರಾಮ ಸಭೆಯಲ್ಲಿ ಇಟ್ಟಿದ್ದಾರೆ. ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಆ ರೆಸಲ್ಯೂಷನ್ ಗ್ರಾಮ ಸಭೆಯಲ್ಲಿ ಇಟ್ಟಿದ್ದಾರೆ. ಗ್ರಾಮ ಸಭೆಯಲ್ಲಿ ಏನೋ ಅಬ್ಜೆಕ್ಷನ್ ಬರೆದಿದ್ದ ಕಾರಣ ಅದನ್ನ ಖಾತೆ ಆಗಿದೆ. ಗ್ರಾಮ ಸಭೆ ಅಂದ್ರೆ ಇಡೀ ಊರೆಲ್ಲ ಸೇರೋ ಅಂತದ್ದಲ್ವಾ. ಊರೆಲ್ಲ ಸೇರೋ ಅಂತದ್ರಲ್ಲಿ ಅಲ್ಲಿ ಕೊಡ್ಬೋದಾಗಿತ್ತು. ಯಾರ್ದಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಆಗ್ತಾ ಇರ್ಲಿಲ್ಲ ಆವಾಗ. ಡಾಕ್ಯುಮೆಂಟ್ ಇವಾಗ ಆಗಿರುವಂತ ಖಾತೆಗಳು ಯಾವ್ದು ಅಲ್ವಲ್ಲ ಇದು. ಇವಾಗ ಆಗಿದ್ರೆ MLA ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಇಒಗೆ ಹೇಳಿದ್ದಾರೆ, PDOಗೆ ಹೇಳಿದ್ದಾರೆ ಅಂತೆಲ್ಲ ಅವರು ಮಾಜಿ ಶಾಸಕ ಹೇಳೋ ಅಂತದ್ರಲ್ಲಿ ಅರ್ಥ ಇರುತ್ತೆ. ಇದಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ. ಇವಾಗ ಆಗಿರೋವಂಥದ್ದೇ ಅಲ್ಲ. ಅದ ರೀತಿ ಯಾವುದೇ ರೀತಿ ಗೂಬೆ ಕುಡಿಸೋಂಥ ಪ್ರಯತ್ನಗಳೇನು ಬೇಕಾಗಿಲ್ಲ. ನಮ್ಮ ಶಾಸಕರು ಕರೆಕ್ಟ್ ಆಗಿದ್ದಾರೆ. ಅವ್ರ ಹೆಸರು ಹೇಳಿ ಅವ್ರನ್ನ ತಪ್ಪು ದಾರಿಯಲ್ಲಿ ಎಳೆಯುವಂಥದ್ದೇನು ನೆಸಿಟಿ ಏನಿಲ್ಲ. ತಪ್ಪು ದಾರಿಯಲ್ಲಿ ಹೋಗೋ ಅಂಥವ್ರಲ್ಲ ನಮ್ಮ ಶಾಸಕರು. ಕರೆಕ್ಟಾಗಿ ಏನಿದೆ ಅದೇ ಆಗಿರೋದು. ಸಂಪಂಗಿ ಅವ್ರನ್ನ ಕರ್ಕೊಂಡು ಬಂದು ಈ ಗ್ರಾಮದಲ್ಲಿ ಇದನ್ನೆಲ್ಲ ತೋರಿಸಿದರು. ಅವ್ರದೇ ಸಹಿ ಮಂಜುನಾಥ್ ಅಂತ, ಈ ಮೇಲೆ ಇರೋ ಸಹಿ ಅವ್ರದೇ ಸಹಿ. ಯಾರು ಅಧ್ಯಕ್ಷರಾಗಿದ್ರು ಅವ್ರ ಮಗ ಅವ್ರದೇ ಸಹಿ. ಮಾಜರ್ಗೆ 2002ರಲ್ಲೇ ಈ ರೆವಿನ್ಯೂ ಸ್ಕೆಚ್ಗೆ ಅವರೇ ಸಹಿ ಮಾಡಿದ್ದಾರೆ. ಆಮೇಲೆ 2005ರಲ್ಲಿ ಇವರು ಅರ್ಜಿ ನೀಡ್ತಾರೆ ಖಾತೆ ಮಾಡಕ್ಕೆ. 2005ರಲ್ಲಿ ರೆಜಲ್ಯೂಷನ್ ಮಾಡ್ತಾರೆ. ಅವಾಗ ಹನುಮಂತ ಅವರೇ ಅಧ್ಯಕ್ಷರು. ಇದು ರೆಜಲ್ಯೂಷನ್ ಕಾಪಿ. ಹನುಮಂತ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಗ್ರಾಮ ಸಭೆಯಲ್ಲಿ ಪಾಸ್ ಮಾಡಿರುವಂಥ ಖಾತೆ ಮಾಡಕ್ಕೆ ಮಾಡಿರುವಂಥ ನಡಾವಳಿ ಪುಸ್ತಕ ಇದು ಅವ್ರ ಸಹಿ. ಹನುಮಂತ ಅವ್ರ ಸಹಿ. ಅವಾಗ ಉಪಾಧ್ಯಕ್ಷರಾಗಿದ್ದ ಉಮಾದೇವಿ ಅವರು, ನಾಗವೇಣಿ ಆಗಿದ್ದಂಥ ಸದಸ್ಯರು, ಮತ್ತೆ ಯಾರು ಈಗ ಅವ್ರ ಜೊತೆ ಹೋಗಿದಾರೋ ಆ ಶಿವಪ್ಪ ಅನ್ನೋನ ಹೆಸರು ಇಲ್ಲಿದೆ, ಶಿವಪ್ಪ ಕೆ ಅಂತ. ಈ ರೆಜಲ್ಯೂಷನ್ಗೆ ಗ್ರಾಮಸ್ಥರು ಸಹಿ ಮಾಡಿದ್ದಾರೆ. ಇದಾದ್ಮೇಲೆ ಖಾತೆಗಳು ಮಾಡ್ತಾರೆ. ಅವಾಗಿಂದ ಕಂದಾಯ ಕಟ್ಕೊಂಡು 910 ಕೊಡ್ತಾರೆ. ಕಂದಾಯ ಕಟ್ಕೊಂಡು ಅವರು ಸ್ವಾಧೀನ ಅನುಭವದಲ್ಲಿ ಇರ್ತಾರೆ. ಈಗಿದ್ದಾಗ 2012ರಲ್ಲಿ ಮತ್ತೆ ಅರ್ಜಿ ಕೊಡ್ತಾರೆ ಪಂಚಾಯತಿನಲ್ಲಿ. ಅವಾಗ ಇವರು 2012ರಲ್ಲಿ ದಾವೆ ಹೋಗ್ತಾರೆ KF ಸಿವಿಲ್ ನ್ಯಾಯಾಲಯಕ್ಕೆ. 2012ರಲ್ಲಿ ಸಂಪಂಗಿ ಅವರೇ ಶಾಸಕರು. ಅವಾಗ ಇದೇ ಚಂದ್ರಯ್ಯ ಅವರು ಕಟ್ಟ ಬೆಂಬಲಿಗರು. ಇವರೇ ಇಲ್ಲಿ ಮುಖಂಡರು, ಅವರು BJP ಮುಖಂಡರು ಈ ಪಂಚಾಯತಿಗೆ. ಅವಾಗ ಇದ್ರ ಬಗ್ಗೆ ಏನು ಚಕರ ಇತ್ತಲ್ಲ ಅವರು. ಮತ್ತೆ ಇದು 2012ರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗುತ್ತೆ ಕೋರ್ಟಿಂದ. ದಿ ಡಿಪೆಂಡೆಂಟ್ ಆರ್ ಎನಿಬಡಿ acting under them are be permanently restrained from interfering with the plaintiff's peaceful possession and enjoyment of the suit-settled property in any manner. ಡಿಪೆಂಡೆಂಟ್ಸ್ ವಿರುದ್ಧವಾಗಿ ಕೋರ್ಟ್ ಆದೇಶ ಕೊಡುತ್ತೆ. ಇವರು ಸ್ವಾಧೀನಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗುತ್ತೆ. ಈ ದಾವೆನಲ್ಲಿ PDO ಅವರು ಎಲ್ಲ ಡೇಟ್ಗೂ ಹಾಜರಾಗ್ತಾರೆ. ವಿಚಾರಣೆ ನಡೀತದೆ. ಅವ್ರ ಪರವಾಗಿ ವಾದ ಮಂಡಿಸ್ತಾರೆ. ಎಲ್ಲ ಆದಮೇಲೆ ಈ ಆದೇಶ ಕೊಡೋದು. ಅವಾಗಿದ್ದು ಸಂಪಂಗಿ ಅವರೇ ಶಾಸಕರು. 2017ರಲ್ಲಿ ರಾಮಕ್ಕ ಅವರಿದ್ರು. ಏನಾದರೂ ಅಧಿಕಾರಿಗಳು ಕೇಳಿದ್ರೆ ಅವ್ರ ಮಾತ್ರ ಕೇಳಿರ್ಬೇಕೆ ಹೊರತು ಅವತ್ತು ರೂಪಮ್ಮ ಅವರು ಈ ಕ್ಷೇತ್ರಕ್ಕೆ ಯಾವುದೇ MLAನೂ ಅಲ್ಲ, ಶಾಸಕರು ಆಗಿರಲಿಲ್ಲ. ಇಲ್ಲಿ ಸುಮ್ಮನೆ ವಿನಾಕಾರಣ ನಮ್ಮ ಶಾಸಕರ ಮೇಲೆ ಅವ್ರು ಗೂಬೆ ಕೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದೇ ಯಾರು ಈಗ ಸಂಪಂಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೋ ಈ ಗ್ರಾಮಕ್ಕೆ, ಅವ್ರ ಹಿಂಬಾಲಕರು ಇವ್ರ ಹತ್ರ ಈ ಖಾತೆನ ರದ್ದು ಮಾಡಬೇಕು ಅಂತ ಒಂದು ಅರ್ಜಿ ಹಾಕ್ತಾರೆ.
ಅಲ್ಲಿ ಕೇಸ್ ನಡೆದು ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ ಅವ್ರಿಗೆ. ಇದು ತಾಲೂಕ್ ಪಂಚಾಯತಿಯಿಂದ ಎಂಡಾಸ್ಮೆಂಟ್ ಕೊಟ್ಟಿರೋದು. ಸಿವಿಲ್ ಕೋರ್ಟ್ ಅಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ, ಅವ್ರ ಖಾತೆ ಆಗಿದೆ, ರೆಸಲ್ಯೂಷನ್ ಆಗಿದೆ. ಇದ್ರ ಮೇಲೆ ನಾವು ಯಾವುದೇ ಕ್ರಮ ತಗೊಳಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಂಡಾಸ್ಮೆಂಟ್ ಕೊಡ್ತಾರೆ. ಇದಾದ್ಮೇಲೆ ಪಂಚಾಯತಿ PDO ಮೇಲೆ ಚಂದ್ರಣ್ಣ ಮೇಲೆ ಲೋಕಾಯುಕ್ತ ದೂರು ಕೊಡ್ತಾರೆ. ಇದೇ ಟೀಮ್ ಲೋಕಾಯುಕ್ತ ದೂರು ಕೊಡ್ತಾರೆ. ಇದು ಕರ್ನಾಟಕ ಲೋಕಾಯುಕ್ತ ಇಂಬರ್ಹ ಇವರೇ, ಯಾರು ಇವ್ರ ಜೊತೆಗೆ ಹೋಗಿದಾರೋ ಅವರೇ ಕೊಡೋದು. ಅವರು ಎಂಡಾಸ್ಮೆಂಟ್ ಕೊಟ್ಟು ನಾವು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಇರೋದ್ರಿಂದ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಎಂಡಾಸ್ಮೆಂಟ್ ಕೊಡ್ತಾರೆ. ಅವರು ಎಂಡಾಸ್ಮೆಂಟ್ ಕೊಡ್ತಾರೆ. ಇದಾದ್ಮೇಲೆ ಮತ್ತೆ ಇವರು ಅರ್ಜಿಗಳು ಕೊಡ್ತಾ ಇರ್ತಾರೆ. ಆವಾಗ ಇವರು ಪರ್ಮನೆಂಟ್ ಡಿಕ್ಲರೇಷನ್ಗೆ ಒಂದು ಶೂಟ್ ಹಾಕ್ತಾರೆ. OS 304/22 ಕೇಸ್ ಹಾಕೋತಾರೆ. ಅಡ್ವರ್ಸ್ ಪೊಸಿಷನ್ ಶೂಟು. ನಾವು 30 ವರ್ಷದಿಂದ ನಾವೇ ಸ್ವಾಧೀನದಲ್ಲಿದ್ದೀವಿ, ನಮ್ಮನ್ನು ಓನರ್ ಆಗಿ ಡಿಕ್ಲೇರ್ ಮಾಡಿ ಅಂತ ಶೂಟ್ ಹಾಕ್ತಾರೆ. PDO, ಚೀಫ್ ಸೆಕ್ರೆಟರಿ, DC, EO, CS ಇಡೀ ಸರ್ಕಾರನ ಪಾರ್ಟಿ ಮಾಡಿ ಅವ್ರ ವಿರುದ್ಧ ಇವ್ರು ದಾವೆ ಹುಡ್ತಾರೆ. ಎಲ್ಲರೂ ಕೋರ್ಟಲ್ಲಿ ಲಾಯರ್ ಇಟ್ಟಿದ್ದಾರೆ, ಅವ್ರ ಪರವಾಗಿ ವಾದ ನಡೀತಾ ಇದೆ. ಅಲ್ಲಿ ಈ ಥರ ನಡೀತಾ ಇದ್ದಾಗಲೇ ಏನು ಈ ಟೀಮು ಇದೆಯೋ ಸಂಪಂಗಿ ಹಿಂಬಾಲಕರು ಇವರೇ ಹೋಗಿ ಈ ದಾವೆನಲ್ಲಿ ನಾವು ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಇಂಪ್ಲೀಟ್ ಅಪ್ಲಿಕೇಶನ್ ಹಾಕ್ತಾರೆ. KGF ಸಿವಿಲ್ ಕೋರ್ಟ್ ಈ ಕೇಸಲ್ಲಿ 304ರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಹಾಕ್ತಾರೆ. ಅದನ್ನು ಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ವಿಲೇಜರ್ಸ್ ಆರ್ ನೆಸಸರಿ, ನಾಟ್ ನೆಸಸರಿ ಅಂತ. ಗ್ರಾಮಸ್ಥರು ಅವಶ್ಯಕತೆ ಇಲ್ಲ ಈ ಕೇಸ್ಗೆ, ಸರ್ಕಾರ ಇದೆ, ಸರ್ಕಾರ ವಕೀಲರು ಇಟ್ಟಿದ್ದಾರೆ, ಅಬ್ಜೆಕ್ಷನ್ ಮಾಡಿ ಹಾಕಿದ್ದಾರೆ, ಸರ್ಕಾರದ ಪರವಾಗಿ ಅವ್ರು ಕೇಸ್ ನಡೆಸ್ತಾ ಇದ್ದಾರೆ, ನೀವು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡುತ್ತೆ. ಅದ್ರ ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಸಹ ಹೈಕೋರ್ಟ್ ಆದೇಶನೂ ಸಹ ನೀವು ಅವಶ್ಯಕತೆ ಇಲ್ಲ ಈ ಕೇಸ್ಗೆ, ಆಲ್ರೆಡಿ ಸರ್ಕಾರ ಪಾರ್ಟಿ ಇರೋದ್ರಿಂದ. ನೋಡಿ, ಆನಂದ್ ಕುಮಾರ್, ನಾಗಪ್ಪ, ಜಯಚಂದ್ರ, ಶಿವಪ್ಪ ಕೆ, ಪಾಪಣ್ಣ, ಗೋವಿಂದಪ್ಪ ಅನ್ನೋರು 6 ಜನ ರಿಟ್ ಪಿಟಿಷನ್ ಹಾಕ್ತಾರೆ ಹೈಕೋರ್ಟಲ್ಲಿ. ನಮ್ಮನ್ನು ಸಿವಿಲ್ ಕೋರ್ಟು ವಜಾ ಮಾಡಿದೆ, ಡಿಸ್ಮಿಸ್ ಮಾಡಿದೆ ನಮ್ಮ ಅಪ್ಲಿಕೇಶನ್ನ, ನೀವು ಅಲೋ ಮಾಡಿ ಅಂತ. ಇವ್ರ ಮೇಲೆ ಯಾರ ಮೇಲೆ? ಚಂದ್ರಣ್ಣ, ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ, DC, EO, CS, ತಹಶೀಲ್ದಾರು, ಎಕ್ಸಿಕ್ಯೂಟಿವ್ ಆಫೀಸರು, PDO ಇಷ್ಟ್ರ ಮೇಲೂ ಕೇಸ್ ಹಾಕಿರ್ತಾರೆ. ಅದು ಆರ್ಡರ್ಸು ವಜಾ ಆಗುತ್ತೆ. ವಿಲೇಜರ್ಸ್ ವುಡ್ ನಾಟ್ ಬಿ ನೆಸಸರಿ ಅಂತ ಹೇಳ್ಬಿಟ್ಟು ಪಿಟಿಷನ್ ಸ್ಟ್ಯಾಂಡ್ ರಿಜೆಕ್ಟೆಡ್ ಅಂತ ರಿಜೆಕ್ಟ್ ಮಾಡ್ತಾರೆ. ಈಗ KGF ಸಿವಿಲ್ ನ್ಯಾಯಾಲಯದಲ್ಲಿ ಇದು ಟೆಟಸ್ಕೋ ಆರ್ಡರ್ ಇದೆ, ಟೆಟಸ್ಕೋ ಮೈಂಟೈನ್ ಮಾಡ್ತಾ ಇದ್ದಾರೆ. ಯಾವುದೇ ಖಾತೆ ರದ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟೆಟಸ್ಕೋ ಆರ್ಡರ್ ಮೈಂಟೈನ್ ಮಾಡ್ತಾ ಇದ್ದಾರೆ. ಈ ಥರ ಇದ್ದಾಗ ನಮ್ಮ ಶಾಸಕರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದೆಲ್ಲ ಅವ್ರ ಪೀರಿಯಡಲ್ಲೇ ಆಗಿರೋದು, ಕೋರ್ಟ್ಗೆ ಹೋಗಿರೋದು ಅವ್ರ ಪೀರಿಯಡಲ್ಲೇ. ಇದೇ ಸಂಪಂಗಿ ಅವರು ಇವ್ರನ್ನೇ ಚಂದ್ರಣ್ಣವ್ರಿಗೆ ನೀನು ಕೋರ್ಟ್ಗೆ ಹೋಗು ಅಂತ ಹೇಳಿದ್ದಾರೆ. ಅವರೇ 2012ರಲ್ಲಿ ಕೋರ್ಟ್ಗೆ ಕಳಿಸಿದ್ದೇ ಮಾಜಿ ಶಾಸಕರು ಸಂಪಂಗಿ ಅವರು. ಅವತ್ತು ಅವ್ರ ಫಾಲೋವರ್ ಆಗಿದ್ರು ಇವರು. ಇವರೇ ಈ ಪಂಚಾಯತಿ ಮುಖಂಡರಾಗಿದ್ರು, ಅವ್ರಿಗೆ BJP ಮುಖಂಡರಾಗಿದ್ರು. ಅವಾಗ ಕೋರ್ಟ್ಗೆ ಕಳಿಸಿದ್ದೇ ಸಂಪಂಗಿ ಅವರು ಇವ್ರನ್ನ. ಅವ್ರ ಅವಧಿನಲ್ಲೇ ಅಧಿಕಾರಿಗಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಮಾಡಿರ್ತಾರೆ. ಅಷ್ಟು ಬಿಟ್ಟು ನಮ್ಮ ಶಾಸಕರಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ವಿನಾಕಾರಣ ನಮ್ಮ ಶಾಸಕರ ಹೆಸರನ್ನು ಪದೇ ಪದೇ ತರ್ತಾ ಇದ್ದಾರೆ ಇವರು. ಇವ್ರ ಥರ ಅವ್ರು ಯಾವುದೋ ಅಕ್ರಮಗಳು ಮಾಡಿಲ್ಲ, ಈ ಕ್ಷೇತ್ರದಲ್ಲಿ ಮಾಡೋದು ಇಲ್ಲ ಅಂತ ಕೆಲಸಗಳಿಗೆ ಅವರು ಅವಕಾಶನೂ ಕೊಡೋದಿಲ್ಲ. ಇನ್ನೊಂದು ಆರೋಪ ಮಾಡಿದ್ದಾರೆ ಗ್ರಾಮದಲ್ಲಿ CC ರಸ್ತೆ CST ಕಾಲೋನಿಯಲ್ಲಿ ಅದು ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಮನೆಗಳಿದ್ದಾವೆ. 2 ಗೋಬಿ ಮನೆ ಇದೆ, ಮುನರತ್ನಪ್ಪ ಅಂತ ಒಂದು, ನಾರಾಯಣಪ್ಪ ಅಂತ ಒಂದು. ಅವ್ರ ಮನೆ ಮುಂದ್ಗಡೆನೆ CC ರಸ್ತೆನ ಹಾಕಿರೋದು. ನಮ್ಮ ಸಂಪಂಗಿಯವರು ಮನಸ್ಸಲ್ಲಿ ಪಾಪ ಬೋವಿ ಅವರು ಪರಿಶಿಷ್ಟ ಜಾತಿಗೆ ಸೇರಿಲ್ಲ ಅಂತ ಏನಾದ್ರು ಇದೇನೋ ಗೊತ್ತಿಲ್ಲ ನಮಗೆ. ಅವರು ಬೋವಿ ಜನಾಂಗ, ಪರಿಶಿಷ್ಟ ಜಾತಿ, ಅವ್ರ ಸರ್ಟಿಫಿಕೇಟ್ ಇದೆ. ಅವ್ರ ಮನೆ ಮುಂದ್ಗಡೆನೆ ನಾವು CC ರಸ್ತೆ ಹಾಕಿರೋದು. ರಸ್ತೆ ಬಹಳ ಅವಶ್ಯಕತೆ ಇತ್ತು. ಮತ್ತೆ ಎಲ್ಲ ಪರಿಶಿಷ್ಟ ಜನಾಂಗದವರು ಆ ರಸ್ತೆ ಮುಖಾಂತರ ಕಾಲೋನಿಗೆ ಹೋಗ್ತಾರೆ. ಎಲ್ಲರೂ ಅಲ್ಲಿ ಓಡಾಡ್ತಾರೆ. ಅಲ್ಲಿ ಮನೆಗಳಿದ್ದಾವೆ, ಆ ರಸ್ತೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ಅಂತೆ ಕಡೆ ನಾವು ಹಾಕ್ಸಿರೋದು. ಅವ್ರಿಗೆ ಪಾಪ ಶಾಸಕರಿಗೆ, ಮಾಜಿ ಶಾಸಕರಿಗೆ ಈ ಗ್ರಾಮಸ್ಥರು ತಿಳುವಳಿಕೆ ಸರಿಯಾಗಿ ಕೊಟ್ಟಿರಲ್ಲ. ನಮ್ಮ ಶಾಸಕರ ಮೇಲೆ ಅವರು ಅಭಿವೃದ್ಧಿ ಅಧಿಕಾರರು, ನಮ್ಮ ಶಾಸಕರು ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ಸರ್ಕಾರದಿಂದ 1000 ಕೋಟಿ 100 ಕೋಟಿ ಹಣ ತಂದು ಈ ಕ್ಷೇತ್ರಕ್ಕೆ ಹಾಕ್ತಾ ಇದ್ದಾರೆ ಅಭಿವೃದ್ಧಿಗೆ.
ಅವ್ರನ್ನ ಕಾಡಿ ಬೇಡ್ಕೊಂಡು 20 ಲಕ್ಷ ನಮ್ಮ ಗ್ರಾಮಕ್ಕೂ ಅತಿ ಅವಶ್ಯಕತೆ ಇತ್ತು ರಸ್ತೆ ಆಗಬೇಕು ಅಂತ ಕೇಳಿದ್ದಕ್ಕೆ ಅವರು ಹಾಕ್ಕೊಟ್ಟಿದ್ರು. ಅಂಥ ರಸ್ತೆನ ನಿರ್ಮಾಣ ಮಾಡಿದ್ದೀವಿ. ಈ ಅಭಿವೃದ್ಧಿ ಸಹಿಸ್ಕೊಳ್ದೆ ನಮ್ಮ ವಿರೋಧಿಗಳು ಈ ಕೆಲಸನ ಪದೇ ಪದೇ ಅನವಶ್ಯಕವಾಗಿ ಮಾಧ್ಯಮಗಳಿಗೆ ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇದನ್ನು ದಯವಿಟ್ಟು ನಾವು ಖಂಡಿಸ್ತಾ ಇದ್ದೀವಿ. ಈ ಕೆಲಸಗಳನ್ನ ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಬಾರ್ದು. ಅಲ್ಲಿ SC ಮನೆಗಳಿದ್ದಾವೆ, ಅದಕ್ಕೆ ನಾವು ಅಲ್ಲಿ ಹಾಕಿದ್ದೀವಿ. ಅದರಲ್ಲಿ ಯಾವುದೇ ಹೆಚ್ಚು ಕಮ್ಮಿ ಆಗಿಲ್ಲ. ಸುಮ್ಮನೆ ಅವ್ರ ತಿಳುವಳಿಕೆ ಇಲ್ದಿರ ಮಾತಾಡಿದ್ದಾರೆ ಅಷ್ಟೇ.